ಇನ್ಫರ್ಟಿಲಿಟಿ ಇದು ಅನೇಕ ದಂಪತಿಗಳು ಅನುಭವಿಸುವ ಸಮಸ್ಯೆ ಮತ್ತು ದಂಪತಿಗಳು ಇದನ್ನು ಅನುಭವಿಸುವಾಗ ನನಗೆ ತುಂಬಾ ದುಃಖವಾಗ್ತದೆ. ಹೌದು, ಅವರು ಹಲವು ವರ್ಷಗಳಿಂದ ವಿವಾಹಿತರಾಗಿದ್ದಾರೆ, ಆದರೆ ಯಾವುದೋ ಒಂದು ಕಾರಣದಿಂದಾಗಿ ಅವರು ಗರ್ಭಧಾರಣೆ ಮಾಡಲಾಗ್ತಿಲ್ಲ, ಮಕ್ಕಳ ಆಶೀರ್ವಾದ ಪಡೆಯಲಾಗ್ತಿಲ್ಲ. ಹಾಗಾದ್ರೆ ನಾವು ಬಂಧ್ಯರಾಗಿದ್ದಾಗ ಏನ್ ಮಾಡಬೇಕು? ಬಂಧ್ಯತೆಗೆ ಅನೇಕ ವೈದ್ಯಕೀಯವಾಗಿ ಚಿಕಿತ್ಸೆ ನೀಡಬಹುದಾದ ಕಾರಣಗಳಿವೆ. ಆದ್ರಿಂದ ನೀವು ನಿಮ್ಮನ್ನು ಪರೀಕ್ಷಿಸ್ಕೊಳ್ಳಿ, ಸಾಮಾನ್ಯ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳಿ. ಕೆಲವೊಮ್ಮೆ ಬಂಧ್ಯತೆ ಹೆಂಡತಿಗೆ ಅಥವಾ ಗಂಡನಿಗೆ ಏನಾದ್ರೂ ತೊಂದರೆಯಿಂದ ಕೂಡ ಉಂಟಾಗಬಹುದು. ಆದ್ರಿಂದ ದಂಪತಿಗಳು, ಗಂಡ ಮತ್ತು ಹೆಂಡತಿ ಇಬ್ರು ಕೂಡ ಒಟ್ಟಿಗೆ ವೈದ್ಯರನ್ನು ಭೇಟಿಯಾಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬಾ ತುಂಬಾ ಮುಖ್ಯ. ಏಕೆಂದ್ರೆ ಬಂಧ್ಯತೆಗೆ ಇನ್ನೂ ಯಾವುದಾದ್ರೂ ಕಾರಣಗಳಿದ್ರೆ ಅವುಗಳನ್ನ ಸುಲಭವಾಗಿ ಚಿಕಿತ್ಸೆ ನೀಡಬಹುದು. ಆದ್ರೆ ಅನೇಕ ಬಾರಿ ನಾವು ತುಂಬಾ ಮನಸ್ಸು ಮುರಿದುಕೊಳ್ತೀವಿ. ಅನೇಕ ವರ್ಷಗಳಿಂದ ಪ್ರಯತ್ನಿಸ್ತಿರೋ ದಂಪತಿಗಳು ವೈದ್ಯಕೀಯ ಚಿಕಿತ್ಸೆಗಳನ್ನು ತೆಗೆದುಕೊಳ್ತಾರೆ, ಆದರೂ ಕೂಡ ಗರ್ಭಧಾರಣೆ ಆಗೋದಿಲ್ಲ. ಹೀಗಿರುವಾಗ ಈ ಸಮಯದಲ್ಲಿ ದಂಪತಿಗಳಾಗಿ ನಾವು ಏನ್ ಮಾಡಬಹುದು? ಈ ಸಮಯದಲ್ಲಿ ಪತ್ನಿ ಅಥವಾ ಪತಿ ಒಬ್ಬರು ಮತ್ತೊಬ್ಬರಿಗೆ ಬೆಂಬಲ ನೀಡುವುದು ತುಂಬಾ ಮುಖ್ಯ. ಇದು ಗಂಡನು ಹೆಂಡತಿಗೆ ಬೆಂಬಲ ನೀಡಬಹುದು ಅಥವಾ ಹೆಂಡತು ಗಂಡನಿಗೆ ಬೆಂಬಲ ನೀಡಬಹುದು. ಯಾವುದೇ ಕಾರಣಕ್ಕೂ ಒಬ್ರ ಮೇಲೆ ಮತ್ತೊಬ್ರು ತಪ್ಪಾಕ್ಬೇಡಿ. ನೀನು ಈ ಎಲ್ಲ ತಪ್ಪುಗಳನ್ನ ಮಾಡಿದ್ರಿಂದ, ನಿನ್ನ ದೇಹದಲ್ಲಿ ಎಲ್ಲ ಸಮಸ್ಯೆಗಳಿದ್ರಿಂದ, ನೀನು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಫಿಟ್ ಇಲ್ಲದಿದ್ರಿಂದ ಗರ್ಭಧಾರಣೆ ಆಗ್ತಿಲ್ಲ ಎಂದು ಒಬ್ಬರ ಮೇಲೆ ಮತ್ತೊಬ್ರು ತಪ್ಪು ಹಾಕಬೇಡಿ. ಒಬ್ಬರ ಮೇಲೆ ಮತ್ತೊಬ್ಬರು ತಪ್ಪದ್ದಿಲ್ಲ, ಒಬ್ರೊಬ್ರು ಬೆಂಬಲಿಸಿ. ನಾನು ಗೊತ್ತಿದೆ ಇದು ತುಂಬಾ ಕಷ್ಟದ ಸಮಯ, ಆದರೆ ನೀವೊಬ್ರೊಬ್ರು ಬೆಂಬಲಿಸಿ ಕುಟುಂಬವಾಗಿ ಸೇರಿ ಪ್ರಾರ್ಥನೆ ಮಾಡಿದ್ರೆ ಕರ್ತನು ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಒಂದು ಅದ್ಭುತವನ್ನು ಮಾಡುತ್ತಾನೆ. ನಮಗೆ ಅಸಾಧ್ಯವಾದುದನ್ನು ಮಾಡುವ ಕರ್ತನಿದ್ದಾನೆ. ಆದ್ದರಿಂದ ನಾವು ನಂಬಿಕೆ ಇಟ್ಟಾಗ, ಶುದ್ಧ ಹೃದಯ ಮತ್ತು ಶುದ್ಧ ಆತ್ಮ ಹೊಂದಿದ್ದಾಗ, ಗಂಡು ಹೆಂಡತಿಯಾಗಿ ಒಂದಾಗಿ ಸೇರಿ ಪ್ರಾರ್ಥನೆ ಮಾಡಿದಾಗ ಕರ್ತನು ನಮ್ಮನ್ನು ಆಶೀರ್ವದಿಸುತ್ತಾನೆ. ಹಾಗಾದ್ರೆ ಇಂದು ನೀವು ಸಂತಾನಹೀನತೆಯಿಂದ ಬಳಲುತ್ತಿದ್ದರೆ ಒಬ್ಬರೊಬ್ಬರನ್ನ ಬಲಪಡಿಸಿ ಸೇರಿ ಪ್ರಾರ್ಥನೆ ಮಾಡಿ, ಕರ್ತನು ಖಂಡಿತವಾಗಿಯೂ ನಿಮ್ಮನ್ನು ದಂಪತಿಗಳಾಗಿ ಆಶೀರ್ವದಿಸುತ್ತಾನೆ. ಮತ್ತು ಕರ್ತನನ್ನು ಕೇಳಿ, ಕರ್ತನೆ, ಈ ಆಶೀರ್ವಾದವನ್ನು ನನಗೆ ಕೊಡು ತಂದೆ, ಈ ಆಶೀರ್ವಾದವನ್ನು ನನಗೆ ಕೊಡು. ವೈದ್ಯಕೀಯವಾಗಿ ಅಸಾಧ್ಯವೆನಿಸಿದರೂ, ವೈದ್ಯರು ನಿರಾಶರಾಗಿದ್ರೂ ಸಹ ಕರ್ತನು ನಿಮ್ಮ ಜೀವನದಲ್ಲಿ ಅಸಾಧ್ಯವಾದುದನ್ನು ಮಾಡೋ ದೇವರು ಮತ್ತು ಕರ್ತನು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸ್ತಾನೆ. ಇತ್ತೀಚೆಗೆ ನಾವು ಕೇಳಿದ ಒಂದು ಸಾಕ್ಷಿಯನ್ನ ನನಗೆ ನೆನಪಿದೆ. ಅದು ಒಂದು ತಾಯಿದು. ಅವರು ತಮ್ಮ ಮಗನ ಹೆಂಡತಿಗೆ, ಅಂದ್ರೆ 10 ವರ್ಷಗಳ ಕಾಲ ಸಂತಾನಹೀನಳಾಗಿದ್ದವಳಿಗೆ ಪ್ರಾರ್ಥನೆ ಮಾಡಿದ್ರು. ಮತ್ತು ಸ್ಟೆಲ್ಲಾ ದಿನಕರನವರ ಕಾರ್ಯಕ್ರಮ ಮುದಿರ್ ವೈದಿಲ್ಯಂ ಕಣಿಯಲ್ಲಿ ಮಾಡಿದ ಪ್ರಾರ್ಥನೆಗಳ ಮೂಲಕ ಆ ಮಗನ ಹೆಂಡತಿಗೆ ಸುಂದರವಾದ ಮಗುವನ್ನು ಕರ್ತನು ಆಶೀರ್ವದಿಸಿದರು. ಅದೇ ರೀತಿಯಲ್ಲಿ ಈ ಕಷ್ಟದ ಸಮಯದಲ್ಲಿ ನಿಮ್ಮನ್ನು ನೀವು ಬಲಪಡಿಸಿ ಮತ್ತು ದೇವರಿಗೆ ಪ್ರಾರ್ಥಿಸಿ. ನಿಮ್ಮ ಕುಟುಂಬವನ್ನ ಒಟ್ಟಿಗೆ ಯೇಸುವಿಗೆ ಅರ್ಪಿಸಿ. ನಾವು ಸೇರಿ ಪ್ರಾರ್ಥಿಸೋಣ. ಪ್ರಭು ಯೇಸು, ಇಂದು ನಾನು ಈ ಕಷ್ಟದ ಸಮಯವನ್ನು ಅನುಭವಿಸುತ್ತಿರುವ ದಂಪತಿಗಳಿಗಾಗಿ ಪ್ರಾರ್ಥಿಸುತ್ತೇನೆ ತಂದೆ. ಈ ಪರಿಸ್ಥಿತಿಯನ್ನು ಅನುಭವಿಸುತ್ತಿರುವ ಅನೇಕ ದಂಪತಿಗಳ ಬಗ್ಗೆ ನಾವು ಕೇಳ್ತೇವೆ. ಪ್ರಭು, ನಾನು ಹಲವು ವರ್ಷಗಳಿಂದ ವಿವಾಹಿತನಾಗಿದ್ರೂ ನಮ್ಗಿನ್ನೂ ಸಂತಾನ ಭಾಗ್ಯವಿಲ್ಲ. ಇಂದು ನಾನು ನಿಮ್ಮ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತೇನೆ. ಅವರು ಸದಾ ಒಂದಾಗಿರಲಿ. ಈ ಕಾರಣದಿಂದ ಅವರ ನಡುವೆ ಯಾವುದೇ ಜಗಳಗಳು ಆಗದಿರ್ಲಿ. ಯಾರು ಅಂದರೆ ಗಂಡು ಹೆಂಡತಿಗಳು ಒಬ್ಬರನ್ನೊಬ್ರು ತಪ್ಪು ಹಿಡಿಯದಿರ್ಲಿ. ಇದು ನಿಮ್ ತಪ್ಪು. ಅವ್ರೊಬ್ಬರನ್ನೊಬ್ಬರು ತಪ್ಪು ಹಿಡಿಯೋದಿರ್ಲಿ ತನ್ನೆ. ಪ್ರಭು, ನಿಮ್ ಕೈ ಅವ್ರ ಮೇಲೆ ಬರುವಂತೆ ನಾನು ಪ್ರಾರ್ಥಿಸ್ತೇನೆ. ಮೊದಲು ಅವರು ಏಕತೆ ಹೊಂದಿರ್ಲಿ ತಂದೆ. ಅವರು ಒಂದಾಗಿರುವಾಗ ಅವರಿಗೆ ಮಗುವಿನ ಆಶೀರ್ವಾದ ನೀಡಿ ತಂದೆಯೇ. ಲೋಕದ ಅಥವಾ ಇತರರ ಯಾವುದೇ ಕೆಟ್ಟ ಮಾತುಗಳು ಅವರಿಗೆ ತೊಂದರೆ ನೀಡದಿರಲಿ. ಪ್ರಭುವೇ, ನಿಮ್ಮ ಶಾಂತಿ ಈ ಕುಟುಂಬಗಳ ಮೇಲಿರಲಿ ಮತ್ತು ಸರಿಯಾದ ಸಮಯದಲ್ಲಿ ಅವರಿಗೆ ಸಂತಾನ ಭಾಗ್ಯ ಕರುಣಿಸಿ ಎಂದು ಪ್ರಾರ್ಥಿಸುತ್ತೇನೆ. ಸರಿಯಾದ ಸಮಯದಲ್ಲಿ ಪ್ರಭು ಅವರು ಈ ಆಶೀರ್ವಾದವನ್ನ ಸ್ವೀಕರಿಸಲಿ. ಅವರನ್ನು ಸ್ಪರ್ಶಿಸಿ ಆಶೀರ್ವದಿಸಿ ತಂದೆಯೇ, ಈ ತಾಯಿಯನ್ನು ಆಶೀರ್ವದಿಸಿ ಇವರಿಗೆ ಮಗುವನ್ನು ಕರುಣಿಸಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಸ್ನೇಹಿತರೆ, ಸಂತಾನಹೀನತೆ ಕಷ್ಟಕರವಾದರೂ ಈ ಸಮಯದಲ್ಲಿ ಸಂಗಾತಿಯನ್ನು ಬೆಂಬಲಿಸಿ ಒಟ್ಟಾಗಿ ಪ್ರಾರ್ಥಿಸುವುದು ಮುಖ್ಯ.